ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಅದೇ ಗಂಡನ ಸಮಸ್ಯೆ ಇದ್ದಿದ್ರೆ ಹೆಂಡತಿಗೂ ನನ್ನ ಮದುವೆ ಮಾಡೋ ಯೋಚನೆ ಮಾಡ್ತಾ ಇದ್ದೀರಾ? ಇಲ್ಲ ಅಲ್ವಾ? ಯಾಕೆ ಮಾಡಲ್ಲ? ಗಂಡು ಹೆಣ್ಣು ಎರಡು ಒಂದೇ ಅಲ್ವಾ? ಇಬ್ರಿಗೂ ಒಂದೇ ರೂಲ್ಸ್ ಇರ್ಬೇಕು ತಾನೆ? ನೀನ್ ಹೇಳದ್ ಸರಿ ಗೌತಮ್, ಆದ್ರೆ ಮಧುರಗತಿ ಏನೋ? ಅವಳ ಹಾಸ್ಯ ಮಾಡೋ ತನಕ ಕರ್ಕೊಂಡು ಬಂದು ಕೈ ಬಿಟ್ಟಂಗ ಆಗಲ್ವಾ? ಅದನ್ನ ನೀನ್ ಯೋಚನೆ ಮಾಡ್ಬೇಕಲ್ವಾ? ಆಂಟಿ, ಸಾರಿ ಮಧುರ. ಆಂಟಿ ಪ್ಲೀಸ್ ಡೋಂಟ್ ವರಿ. ಇದು ಹೀಗೆ ಆಗುತ್ತೆ ಅಂತ ನನಗೆ ಮುಂಚೆನೆ ಗೊತ್ತು. ನಾವು ಆಲ್ರೆಡಿ ಮಾತಾಡ್ಕೊಂಡಿದ್ದೀವಿ. ನಿಮ್ಮೆಲ್ರಿಗೂ ಶಾಕ್ ಆಗಿರ್ಬೇಕಲ್ವಾ? ಐ ಆಮ್ ರಿಯಲಿ ಸಾರಿ. ಇದು ಮುಂಚೆನೆ ಹೇಳಿದ್ರೆ ಇದು ಬೇರೆ ತರನೇ ಆಗ್ತಿತ್ತು. ಅದಕ್ಕೆ ನಾನು ಗೌತಮ್ ಅವರು ಇದನ್ನ ಮಾತಾಡ್ಕೊಂಡು ಪ್ಲಾನ್ ಮಾಡಿದ್ದು. ನೋಡಿ ಮಧುರ, ಭೂಮಿಕಾ ಅವ್ರನ್ನ ಬಿಟ್ಟು ಬದುಕೋದು ನಾನು ಬದುಕಿದ್ದು ಸತ್ತ ಹಾಗೆ. ಭೂಮಿಕಾ ಅವರು ನನಗೆ ಉಸಿರು. ಅವರು ನನ್ನ ಜೀವನದಲ್ಲಿ ಎಷ್ಟು ಇಂಪಾರ್ಟೆಂಟ್ ಅಂತ ನನಗೆ ಮಾತ್ರ ಗೊತ್ತು. ಅವ್ರನ್ನ ಬಿಟ್ಟು ಬದುಕೋ ಶಕ್ತಿ ನನಗಿಲ್ಲ. ನನಗೆ ಗೊತ್ತು ನೀವು ಅವ್ರನ್ನ ಎಷ್ಟು ಪ್ರೀತಿಸ್ತೀರಾ ಅಂತ. ಅವರು ನನ್ನನ್ನು ನೋಡಕ್ ಬಂದಾಗ್ಲೇ ಗೊತ್ತಾಯ್ತು. ಈಗ ನಾನು ಮದುವೆ ಬೇಡ ಅಂತ ಹೇಳಿದ್ರೆ ಮನೆಯವ್ರು ಇನ್ನೊಂದು ಸಂಬಂಧ ಹುಡುಕ್ತಾರೆ. ಇದು ಹೀಗೆ ಕಂಟಿನ್ಯೂ ಆಗುತ್ತೆ. ನನಗದು ಇಷ್ಟ ಇಲ್ಲ. ಭೂಮಿಕಾ ಅವರು ನನಗೆ ಎಷ್ಟು ಇಂಪಾರ್ಟೆಂಟು, ನಾನು ಅವ್ರನ್ನ ಎಷ್ಟು ಪ್ರೀತಿಸ್ತೀನಿ ಎಲ್ರಿಗೂ ಗೊತ್ತಾಗಬೇಕು. ಆಗ್ಲೇ ಇದಕ್ಕೆಲ್ಲ ಒಂದು ಫುಲ್ ಸ್ಟಾಪ್ ಬಿಡೋದು. ಅದಕ್ಕೆ ನೀವು ನನಗೊಂದು ಹೆಲ್ಪ್ ಮಾಡಬೇಕು. ಖಂಡಿತ. ನೀವಿಬ್ರನ್ನ ಒಂದ್ ಮಾಡಕ್ಕೆ ಐ ಡೂ ಮೈ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ಗೌತಮ್ ಭೂಮಿಕಾ ಎಂತ ಒಳ್ಳೆ ಜೋಡಿ. ಇವ್ರನ್ನ ದೂರ ಮಾಡಿ ನಾನ್ ಚೆನ್ನಾಗಿರಕ್ಕಾಗತ್ತಾ? ಚಾನ್ಸೇ ಇಲ್ಲ. ಆ ಪಾಪನ ಕಟ್ಕೊಳಕ್ಕೆ ನಾನ್ ರೆಡಿ ಇರ್ಲಿಲ್ಲ. ಸೊ ನಾನು ಗೌತಮ್ ಅವರು ಮಾತಾಡಿ ಈ ನಿರ್ಧಾರಕ್ಕೆ ಬಂದಿದ್ವಿ. ನೋಡಿ, ಅವರಿಬ್ರು ಜೊತೆಗೆ ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ದಾರೆ. ಮೇಡ್ ಫಾರ್ ಈಚ್ ಅದರ್ ಅಷ್ಟೇ ಅಲ್ಲ, ಮೇಡ್ ಫಾರ್ ಎವರ್ ಜೋಡಿ ಇದು. ಇವರಿಬ್ರು ಯಾವಾಗ್ಲೂ ಹೀಗೆ ಇರಬೇಕು. ಇದೇ ನನ್ನ ಆಸೆ ಕೂಡ. ನೀವಿಬ್ರು ಹೀಗೆ ಖುಷಿಯಾಗಿ 100 ಕಾಲ ಚೆನ್ನಾಗಿರ್ಬೇಕು. ನಿಮ್ ವೆಲ್ ವಿಷರ್ ಆಗಿ ಹೇಳ್ತಿದ್ದೀನಿ. ಒನ್ಸ್ ಅಗೇನ್ ಹ್ಯಾಪಿ ಮ್ಯಾರಿಡ್ ಲೈಫ್. ಇದು ತುಂಬಾ ರೇರ್. ಒಬ್ರನ್ನೊಬ್ರು ಮತ್ತೆ ಮದುವೆ ಆಗಿದ್ದೀರಾ. ಈ ಯೋಗ ಎಲ್ರಿಗೂ ಇರಲ್ಲ. ಸೊ ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು. ಸಾರಿ ಆಂಟಿ, ನನಗೆ ಗೊತ್ತು ಇದರಿಂದ ನಿಮಗೆ ತುಂಬ ಡಿಸಪಾಯಿಂಟ್ ಆಗಿದೆ, ಹರ್ಟ್ ಆಗಿದೆ ಅಂತ. ಪರವಾಗಿಲ್ಲ, ನನ್ನ ಮಗಳು ಮುಂಚೆನೇ ನನಗೆ ಎಲ್ಲ ವಿಷಯನೂ ತಿಳಿಸಿದಾಳೆ.
ನನಗೆ ಗೊತ್ತಿತ್ತು ನನ್ನ ಮೊಮ್ಮಗನಿಂದ ತಪ್ಪಾಗೋದಕ್ಕೆ ಸಾಧ್ಯನೇ ಇಲ್ಲ ಅಂತ. ನನ್ನ ನಂಬಿಕೆ ನಿಜ ಆಯ್ತು. ಗುಂಡು, ನೀ ಹೇಳಿದ ಮಾತು ಸತ್ಯ ಕಣೋ. ಮನೆತನದಕ್ಕಿಂತ ಮನುಷ್ಯತ್ವ ದೊಡ್ಡದು ಅನ್ನೋದು. ಈ ವಿಷಯದಲ್ಲಿ ನಮ್ಮೆಲ್ಲರ ಕಣ್ಣು ತೆರೆಸ್ಬಿಟ್ಟೆ ಕಣ. ವಯಸ್ಸಿನಲ್ಲಿ ಚಿಕ್ಕವನಾದ್ರೂ ಎಲ್ಲರೂ ನಿನ್ನ ಕೈ ಮುಗಿಯೋ ತರ ಮಾಡ್ಬಿಟ್ಟೆ ಕಣ. ತುಂಬಾ ಎತ್ತರದ ವ್ಯಕ್ತಿತ್ವ ನಿಂದು. ನೀನು ನಮ್ಮ ವಂಶದಲ್ಲಿ ಹುಟ್ಟಿದ್ಯಲ್ಲ, ಅದೇ ನಮಗೆ ಹೆಮ್ಮೆ ಕಣ. ತುಂಬಾ ಒಳ್ಳೆ ಕೆಲಸ ಮಾಡಿದ್ಯಾ ಕಣ. ಎಲ್ರಿಗೂ ಮಾದರಿ ಆಗೋ ತರ ಮಾಡಿದ್ಯಾ. ಹೀಗಾಗಿದ್ದು ಒಳ್ಳೇದೇ ಆಯ್ತು. ನೀನು ಭೂಮಿಕನ್ನ ಎಷ್ಟು ಪ್ರೀತಿಸ್ತೀಯ ಅನ್ನೋದು ಇಡೀ ಜಗತ್ತಿಗೆ ಇವತ್ತು ಸಾಬೀತಾಯ್ತು. ಪರಿಶುದ್ಧವಾದ ಪ್ರೀತಿಗೆ ಗಂಡ ಹೆಂಡತಿ ಹೇಗಿರ್ಬೇಕು ಅನ್ನೋದಕ್ಕೆ ಒಳ್ಳೆ ಉದಾಹರಣೆ ನೀವು. ಕರೆಕ್ಟ್ ಅಜ್ಜಿ. ಎಂತ ಪರಿಸ್ಥಿತಿ ಬಂದ್ರು ಗೆಳೆಯ ಅತ್ತಿಗೆ ಕೈ ಬಿಡಲ್ಲ ಅಂತ ಪ್ರತಿ ಸರ್ತಿ ಪ್ರೂವ್ ಮಾಡ್ತಾನೆ ಇದ್ದ. ಈಗ್ಲೂ ಪ್ರೂವ್ ಮಾಡ್ದ. ಸಲೀಮ್ ಅನಾರ್ಕಲಿ, ರೋಮಿಯೋ ಜೂಲಿಯೆಟ್ ಇದೆಲ್ಲ ಹಳೇದಾಗೋಯ್ತು. ಲೇಟೆಸ್ಟ್ ಆಗಿ ಹೇಳ್ಬೇಕು ಅಂದ್ರೆ ಪ್ರೀತಿಗೆ ಇನ್ನೊಂದು ಹೆಸರೇ ಗೌತಮ್ ಭೂಮಿಕಾ. ಇವರಿಬ್ಬರ ಮಧ್ಯೆ ಅಮೃತದಷ್ಟೇ ಸಿಹಿಯಾಗಿರೋ ಪ್ರೀತಿ. ಇವರಿಬ್ಬರ ಮಧ್ಯೆ ಅಮೃತ ಧಾರೆನೇ ಹರಿತಾ ಇದೆ. ಒಲವ ಅಮೃತ ಧಾರೆ. ಈ ಅಮೃತ ಧಾರೆ ಸದಾ ಕಾಲ ಹೀಗೆ ಸೋನೆ ಮಳೆ ತರ ನಿಮ್ ಜೀವನದಲ್ಲಿ ಸುರಿತಾ ಇರಲಿ ಅನ್ನೋದೇ ನಮ್ಮೆಲ್ಲರ ಹಾರೈಕೆ. ಏನ್ ಎಲ್ರು ನೋಡ್ತಾ ಇದ್ರ ಹಾಗೆ ಅಕ್ಷತನ. ಉಸಿರಿಗೆ ಉಸಿರಾದನಿ ಬೆಳಕೆ ಮೂಡಿತು ಇನಿತು ಇನಿತು ಮೋಹದ ಕಿಡಿತಾಕಿದೆ ಈ ಕನಸೀಗ ಹೊಸತು ಹೊಸತು ಭೂಮಿ ಬೆಳಕಲೆ ಒಂದಾಗಿ ಸಾಗುವೆ ಕಣ್ಣಾರೆಪ್ಪೆಯಾಗಿ ಕನಸಲ್ಲೂ ಕಾಯುವೆ. Z5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.